ವೆಲ್ಕಮ್ ಟು ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್. ನಾನು ನಿಮ್ಮ ನವೀನ್ ಎಸ್ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಚಾಪ್ಟರ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್, ಈ ಚಾಪ್ಟರ್ನಲ್ಲಿ 6 ಅಂಕಕ್ಕೆ ಕೇಳಬಹುದಂಥ ಬಹುಮುಖ್ಯವಾದ ಪ್ರಶ್ನೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಸೊ ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮ್ ಯಾವ ರೀತಿ ಕೇಳಬಹುದು, ಅದಕ್ಕೆ ಯಾವ ರೀತಿ ಸರಳವಾಗಿ ಉತ್ತರವನ್ನು ಪಡಿಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಒತ್ತೋದ್ರ ಮುಖಾಂತರ ಸದಾ ನೋಟಿಫಿಕೇಷನ್ ತಗೊಳ್ಳಿ, ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ, ಅದರ ಜೊತೆಗೆ ನಿಮ್ಮ ಉಪನ್ಯಾಸಕರ ಸಲಹೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ. ಮೊದಲಿಗೆ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಏನು, ಅಥವಾ 2 ಅಂಕಕ್ಕೆ ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಒಂದು ಕ್ವಶನ್ ಕೇಳಿದ್ರೆ ಓಕೆ, ನೀವೇನು ಉತ್ತರ ಬರೀಬೋದು? ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅವ್ರ ಪ್ರಕಾರವಾಗಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಪಾರ್ಟ್ನರ್ಶಿಪ್ ಈಸ್ ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ who have agreed to share the profits of a business carried on by all or any of them acting for all. ಓಕೆ, ಸೊ ಯಾವುದ್ರ ಪ್ರಕಾರ ಕೊಡ್ತಾ ಇದ್ದಾರೆ? ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಪ್ರಕಾರ ಸೆಕ್ಷನ್ 4ನಲ್ಲಿ ಹೇಳ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ ಈಸ್ ಅ ರಿಲೇಷನ್ ಬಿಟ್ವೀನ್ ದ 2 ಪರ್ಸನ್ಸ್. ಬಿಟ್ವೀನ್ ಮೀನ್ಸ್ ಈಸ್ ಅ 2 relation between the 2 persons who have agreed to share the profit of a business. ಓಕೆ, ಅವರ ರೇಷಿಯೋ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರವಾಗಿ ಸೊ ಅವರು ಹಂಚ್ಕೊಳ್ಳುವಂಥ ಅಂದರೆ ಲಾಭ ಅಥವಾ ನಷ್ಟವನ್ನು ಹಂಚ್ಕೊಳ್ಳುವಂಥದ್ದು. ಅದರ ಜೊತೆಗೆ ಆ ಸಂಸ್ಥೆಯಲ್ಲಿರುವಂಥ ಪಾಲುದಾರರು ಎಲ್ಲರೂ ಭಾಗವಹಿಸ್ಬೋದು ಅಥವಾ ಅವರ ಪರವಾಗಿ ಯಾರಾದರೂ ಭಾಗವಹಿಸ್ಬೋದು. ಓಕೆ, ವೆರಿ ಕ್ಲಿಯರ್. ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಏನಂತ ಹೇಳ್ತಾ ಇದ್ದಾರೆ? 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ಬರುವಂಥ ಲಾಭ ಮತ್ತು ನಷ್ಟವನ್ನು ಅವರ ಪ್ರಾಫಿಟ್ಗೆ ಅನುಗುಣವಾಗಿ ಹಂಚಿಕೊಳ್ಳುವಂಥದ್ದು. ಅದರ ಜೊತೆಗೆ ಸಂಸ್ಥೆಗೆ ಎಲ್ಲರೂ ಭಾಗವಹಿಸಬಹುದು ಅಥವಾ ಅವರ ಪರವಾಗಿ ಭಾಗವಹಿಸಬಹುದು. ಅಂಥ ಸಂಸ್ಥೆ ನಾವೇನಂತ ಹೇಳ್ತೀವಿ? ಪಾಲುದಾರಿಕೆ ಸಂಸ್ಥೆ ಅಂತ ಹೇಳಿ ಭಾರತೀಯ ಪಾಲುದಾರಿಕೆ ಕಾಯ್ದೆ 1932ರಲ್ಲಿ ಹೇಳಿದ್ದಾರೆ. ಓಕೆ, ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, ಪಾರ್ಟ್ನರ್ಶಿಪ್ ಇಸ್ ದ ರಿಲೇಷನ್ ಬಿಟ್ವೀನ್ 2 ಪರ್ಸನ್ಸ್ who have agreed to share the profit of a business carried by all or any of them acting for all. ಸೊ ಇದು 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಇನ್ ಕೇಸ್ ಪಾರ್ಟ್ನರ್ ಅಂತ ಕೇಳಿ 1 ಮಾರ್ಕ್ಸಿಗೆ ಕೇಳಿದ್ರೆ, ಫರ್ಮ್ ಅಂತ ಕೇಳಿದ್ರೆ 1 ಮಾರ್ಕ್ಸ್, ಅಥವಾ ಫರ್ ನೇಮ್ ಅಂತ ಹೇಳಿ ಎಲ್ಲರೂ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕ್ವಶನ್ಸ್ ಏನಾದರೂ ಫ್ರೇಮ್ ಆಯಿತು ಅಂತ ಹೇಳಿದ್ರೆ ಓಕೆ. ಸೊ ಸಾಮಾನ್ಯವಾಗಿ ಏನಂತ ಹೇಳ್ತೀವಿ? ಪಾರ್ಟ್ನರ್ ಅಂತ ಹೇಳಿದ್ರೆ ಪರ್ಸನ್ ಎಂಟರ್ಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಇಂಡಿವಿಜುವಲಿ. ಓಕೆ, ಈ ಪರ್ಟಿಕ್ಯುಲರ್ ಪರ್ಸನ್ನ ಯಾರು ಸಂಸ್ಥೆಗೆ ಬರ್ತಾನೆ ಅವನೇನಂತ ಹೇಳ್ತೀವಿ? ಸಾಮಾನ್ಯವಾಗಿ ಪಾರ್ಟ್ನರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಅವರೆಲ್ಲನೂ ಒಗ್ಗೂಡಿಸ್ಕೊಂಡಂಗೆ ನಾವೇನಂತ ಹೇಳ್ತೀವಿ? ಕಲೆಕ್ಟಿವ್ಲಿ ಫರ್ಮ್, ಎಲ್ಲರೂ ಸೇರಿಸ್ಕೊಂಡಾಗಿ ಒಂದು ಬಿಸ್ನೆಸ್ ರನ್ ಆಗ್ತು ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ? ಅದನ್ನು ಫರ್ಮ್ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ. ಓಕೆ, ಸೊ ಫರ್ಮ್ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ನೇಮ್ ಬೇಕು. ಸೊ ದೇರ್ಫೋರ್ ದ ನೇಮ್ ಅಂಡರ್ ವಿಚ್ ದ ಬಿಸ್ನೆಸ್ ಈಸ್ ಕ್ಯಾರಿಡ್, ದಟ್ ಈಸ್ ಫರ್ಮ್ ನೇಮ್. ಓಕೆ, ಒಂದು ಸಂಸ್ಥೆ ಯಾವ ಹೆಸರಿಂದ ನಡೀತಾ ಇರುತ್ತೆ ಆ ಸಂಸ್ಥೆಗೆ ನಾವೇನಂತ ಹೇಳ್ತೀವಿ? ಪಾಲುದಾರಿಕೆ ಸಂಸ್ಥೆಯ ಹೆಸರು ಅಂತೇಳಿ ಕರಿತಾ ಹೋಗ್ತೀವಿ. ಸೊ ನಿಮಗೆ ಇಲ್ಲಿ 1 ಅಂಕ ಅಥವಾ 2 ಅಂಕಕ್ಕೆ ಎಲ್ಲಾದರೂ ಒಂದು ವಿಭಾಗದಲ್ಲಿ ಕೇಳಬಹುದು, ಹಾಗಾಗಿ ಇದು ಸಹ ಉಪಯುಕ್ತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ 2 ಅಂಕಕ್ಕೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ನ್ಯೂ ಪಾರ್ಟ್ನರ್ ಅಂತ ಹೇಳಿದ್ರೆ ಏನು ಅಂತ 2 ಅಂಕಕ್ಕೆ ಏನಾದ್ರು ಕೇಳ್ತು ಅಂದರೆ ಇದು ಸಹ ನಿಮಗೆ ಸಹಾಯಕ್ಕೆ ಬರಬಹುದು. ಓಕೆ, ಸೊ ಕ್ವಶನ್ ಏನಂತ ಹೇಳ್ತಾ ಇದ್ದೇನೆ? ಸಮ್ ಟೈಮ್ ಎ ಪಾರ್ಟ್ನರ್ ಈಸ್ ಅಡ್ಮಿಟೆಡ್. ಸಮ್ ಟೈಮ್ ಎ ಪಾರ್ಟ್ನರ್ ಈಸ್ ಅಡ್ಮಿಟೆಡ್. ಸೊ ಯಾವ ಪಾರ್ಟ್ನರು? ನ್ಯೂ ಪಾರ್ಟ್ನರು. ಇಟ್ಸ್ ವೆರಿ ಕ್ಲಿಯರ್. ಓಕೆ, ಸಮ್ ಟೈಮ್ ನ್ಯೂ ಪಾರ್ಟ್ನರ್ ಈಸ್ ಅಡ್ಮಿಟೆಡ್ ಇನ್ ಟು ದಿ ಫರ್ಮ್ ವಿತ್ ಎ ಗ್ಯಾರಂಟಿ ಆಫ್ ಸರ್ಟನ್ ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್. Such assurance, okay, guarantee may be given by all the old partner.
in certain ratio or by any of the old partners individual to new partner. ಓಕೆ, ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಏನಂತ ಹೇಳ್ತಾ ಇದ್ದಾನೆ ಇಲ್ಲಿ, ಸಮ್ ಟೈಮು ಏನಾದರೂ ಹೊಸ ಪಾರ್ಟ್ನರು ಸಂಸ್ಥೆಗೆ ಜಾಯ್ನ್ ಆದರೆ, ಸಮ್ ಟೈಮ್ ಎ ನ್ಯೂ ಪಾರ್ಟ್ನರ್ ಈಸ್ ಅಡ್ಮಿಟೆಡ್ ಇನ್ ಟು ಫರ್ಮ್. ಓಕೆ, ಹೊಸ ಪಾರ್ಟ್ನರ್ ಏನಾದರೂ ಜಾಯ್ನ್ ಆದರೆ ಓಲ್ಡ್ ಪಾರ್ಟ್ನರ್ಸ್, ಇಟ್ಸ್ ವೆರಿ ಕ್ಲಿಯರ್. ಓಕೆ, ಓಲ್ಡ್ ಪಾರ್ಟ್ನರ್ಸು ತನ್ನ ಲಾಭದಲ್ಲಿ, ಓಕೆ, ಓಲ್ಡ್ ಪಾರ್ಟ್ನರ್ಸು ತನ್ನ ಲಾಭದಲ್ಲಿ ನ್ಯೂ ಪಾರ್ಟ್ನರ್ಗೆ ಏನಾದರೂ ಪ್ರಾಫಿಟನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ, ಅದನ್ನಂತ ಬಿಟ್ಕೊಡ್ತೀನಿ ಅನ್ನೋ ಭರವಸೆನೇ ಕೊಟ್ಟರೆ ನಾವೇನಂತ ಹೇಳ್ತೀವಿ, ಗ್ಯಾರಂಟಿ ಅಂತೇಳಿ ಕರಿತಾ ಹೋಗ್ತೀವಿ. ಗ್ಯಾರಂಟಿ ಪ್ರಾಫಿಟ್ ಅಂತೇಳಿ ಕರಿತಾ ಹೋಗ್ತೀವಿ. ಅದರಲ್ಲಿ ಓಲ್ಡ್ ಪಾರ್ಟ್ನರ್ ಎಲ್ಲರೂ ಕೊಡ್ಬೋದು, ಅಥವಾ ಒಬ್ಬ ಕೊಡ್ಬೋದು, ಅಥವಾ ಒಂದು 3 ಜನ ಇದ್ದಾರೆ ಅಂತ ಹೇಳಿದ್ರೆ 3 ಜನದಲ್ಲಿ 2 ಕೊಡ್ಬೋದು. ಓಕೆ, ಸೊ ಇದನ್ನೇನಂತ ಹೇಳ್ತೀವಿ, ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ನ್ಯೂ ಪಾರ್ಟ್ನರ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ತಾ ಹೋಗೋಣ, 6 ಮಾರ್ಕ್ಸ್ ಕ್ವಶನನ್ನು ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮೊದಲು ಗ್ಯಾರಂಟಿ ಪ್ರಾಫಿಟನ್ನು ಯಾವಾಗ ಕೊಡಬೇಕು ಅಂತ ಹೇಳಿದ್ರೆ, ಓಕೆ, ಇನ್ ಕೇಸ್ ನಾವು ಎ ಬಿ ಸಿ 3 ಜನ ಪಾರ್ಟ್ನರ್ ಇದ್ದಾರೆ ಅಂತ ಹೇಳಿದ್ರೆ, ಸೊ ಬಿ ಅನ್ನೋ ವ್ಯಕ್ತಿ ಹೊಸದಾಗಿ ಅಡ್ಮಿಟ್ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನಿಗೆ 25,000 ರೂಪಾಯಿ ಪ್ರಾಫಿಟನ್ನು ಕೊಟ್ಟೇ ಕೊಡ್ತೀನಿ ಅಂತೇಳಿ ಕರ್ಕೊಂಬಂದಿರ್ತೀವಿ. ಗ್ಯಾರಂಟಿ ಕೊಟ್ಟು ಇನ್ನು 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ತೀವಿ. ಆದರೆ ನಾವು ಪ್ರಾಫಿಟನ್ನು ಹಂಚ್ಕೊಳ್ಬೇಕಾದ್ರೆ ಅವ್ನಿಗೆ ಎಷ್ಟು ಸಿಗುತ್ತೆ, 15,000 ಸಿಗುತ್ತೆ. ಇನ್ನು 10,000 ರೂಪಾಯಿ ಏನಾಯಿತು, ಡಿಫ್ರೆನ್ಸ್ ಆಯಿತು. ಆ ಡಿಫ್ರೆನ್ಸನ್ನು ಓಲ್ಡ್ ಪಾರ್ಟ್ನರ್ ತುಂಬಿಕೊಡುವಂಥ ಪ್ರೋಸೆಸ್ಸು. ಗ್ಯಾರಂಟಿ ಕೊಟ್ಟಿದ್ದೆಷ್ಟು, 25,000. ಸೊ ಹಾಗಾಗಿ ಅಷ್ಟನ್ನೇ ತುಂಬಿಕೊಡ್ತೀನಿ ಅಂತ ಹೇಳುವಂಥ ಪ್ರೋಸೆಸ್ಗೆ ನಾವೇನಂತ ಹೇಳ್ತೀವಿ, ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಪಾಯಿಂಟ್ ಈಸ್ ವೆರಿ ಕ್ಲಿಯರ್. 2 ಅಂಕಕ್ಕೆ ಕೇಳುವಂಥ ಸಂಭಾವನೀಯ ಪ್ರಶ್ನೆ. ಓಕೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಓಕೆ, ಸೊ ಒಂದು ಕ್ವಶನ್ ನೋಡ್ತಾ ಹೋಗೋಣ ಅಲ್ಲಿ. 6 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂತೇಳಿ. ಸಚಿನ್ ಆ್ಯಂಡ್ ರಾಹುಲ್ ಆರ್ ಪಾರ್ಟ್ನರ್ ಇನ್ ಎ ಫರ್ಮ್ sharing profit and losses in the ratio of 3:2. ಓಕೆ, ಎಷ್ಟು ಜನ ಇದ್ದಾರೆ ಇಲ್ಲಿ ಪಾರ್ಟ್ನರು, 2 ಜನ ಇದ್ದಾರೆ. ಸಚಿನ್ ಮತ್ತು ರಾಹುಲ್ ಎನ್ನೋರು 2 ಜನ ಪಾರ್ಟ್ನರ್ ಇದ್ದರು. ಸೊ ಅವ್ರು ಬರುವಂಥ ಲಾಭ ನಷ್ಟವನ್ನು 3:2 ಹಂಚ್ಕೊಳ್ತಾ ಇದ್ದರು. ಓಕೆ, ಸೊ ನೆಕ್ಸ್ಟು ದೇ ಅಡ್ಮಿಟೆಡ್ ಧೋನಿ ಫಾರ್ ದ 1/6 ಶೇರ್ ಇನ್ ಪ್ರಾಫಿಟ್. ಓಕೆ, ಈಗ ಯಾರನ್ನ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ, ಧೋನಿ ಅನ್ನೋ ವ್ಯಕ್ತಿನ ಇವಾಗ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಕೊಡ್ತೀನಿ ಅಂತ ಹೇಳಿದರೆ 1/6 ಶೇರನ್ನು ನಿನಗೆ ಕೊಡ್ತೀವಿ, ನಾವು ಬರುವಂಥ ಲಾಭದಲ್ಲಿ 1/6 ಶೇರ್ ಏನಿದೆ ಅದರಲ್ಲಿ ನಿಮಗೆ 1 ಭಾಗ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬರ್ತಾ ಇದ್ದಾರೆ. ಓಕೆ, ಅದ್ರ ಜೊತೆಗೆ ನಮ್ಮ ಟಾಪಿಕ್ ಸಂಬಂಧಪಟ್ಟಿದ್ದು, ಆ್ಯಂಡ್ ಗ್ಯಾರಂಟಿಡ್ ದಟ್ ಹಿ ಶೇರ್ ಆಫ್ ಪ್ರಾಫಿಟ್ ವಿಲ್ ನಾಟ್ ಬಿ ಲೆಸ್ ದೆನ್ 25,000. ನಿನಗೆ ಯಾರು ಧೋನಿ ಅನ್ನೋ ವ್ಯಕ್ತಿ ಅಡ್ಮಿಟ್ ಆಗ್ತಾ ಇದ್ದಾನೆ, ಅವನಿಗೆ 25,000 ರೂಪಾಯಿಗಿಂತ ಕಡಿಮೆ ಪ್ರಾಫಿಟನ್ನು ಕೊಡಲ್ಲ. ದೇ ಗಿವ್ ಅನ್ ಅಸರೆನ್ಸ್, ಗ್ಯಾರಂಟಿ. ನಿನಗೆ ಎಷ್ಟು ಕೊಡ್ತೀವಿ, 25,000 ರೂಪಾಯಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿ ಕರ್ಕೊಬರ್ತಾ ಇದ್ದಾನೆ. ಓಕೆ, ದ ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ವಾಸ್ 90,000. ಸೊ 3 ಜನ ಸೇರಿ ಈಗ ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡಿದ್ದಾರೆ, 90,000 ರೂಪಾಯಿ ಪ್ರಾಫಿಟನ್ನು ಅರ್ನ್ ಮಾಡಿದ್ದಾರೆ. ಹಾಗಾದರೆ ಸೊ ನ್ಯೂ ಪಾರ್ಟ್ನರ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಓಕೆ, ಅಕಾರ್ಡಿಂಗ್ ಟು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಓಕೆ, ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ, 3:2:1. ಓಕೆ, ಸೊ ಇದ್ರ ಪ್ರಕಾರವಾಗಿ ಪ್ರಾಫಿಟ್ ಎಷ್ಟು ಬರುತ್ತೆ, ಪ್ರಾಫಿಟ್ ಬಂದ ಮೇಲೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ, ಡಿಫ್ರೆನ್ಸನ್ನು ಓಲ್ಡ್ ಪಾರ್ಟ್ನರ್ ಎಷ್ಟೆಷ್ಟು ಕೊಡ್ತಾರೆ, ಇದಿಷ್ಟೇ ಕ್ವಶನ್ನು. ಓಕೆ, ಸೊ ಕ್ವಶನ್ ಇನ್ನೊಂದು ಸತಿ ನೋಡೋಣ. ಸೊ ಏನಂತ ಇದ್ದಾರೆ, ಸಚಿನ್ ಆ್ಯಂಡ್ ರಾಹುಲ್ ಆರ್ ಪಾರ್ಟ್ನರ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇ ಅಡ್ಮಿಟ್ ಧೋನಿ ಫಾರ್ 1/6 ಶೇರ್ ಇನ್ ಪ್ರಾಫಿಟ್ ಆ್ಯಂಡ್ ಗ್ಯಾರಂಟಿಡ್ ದಟ್ ಈ ಶೇರ್ ಆಫ್ ಪ್ರಾಫಿಟ್ will not be less than 25,000. The total profit of the firm was 90,000. Calculate share of profit for the each partner when guarantee is given by the firm.
ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 1 ಮಾರ್ಕ್ಸ್ ಕ್ವಶನ್ ಅಬ್ರಿವೇಷನಲ್ಲಿ ಕೇಳಬಹುದು. ಸೊ ಎಕ್ಸ್ಪೆಂಡ್ NPSR ಅಂತ ಹೇಳಿದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ 3:2:1. ಓಕೆ, ಸೊ ಅವರಿಬ್ಬರು ಪಾರ್ಟ್ನರ್ ಆಗಿದ್ದಾಗ ಎಷ್ಟಿತ್ತು? 3:2 ಇತ್ತು. ಇವಾಗ ಎಷ್ಟಿದೆ? 3:2:1 ಇದೆ. ಹಾಗಾದರೆ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು. ಸೊ ನಮ್ಮಲ್ಲಿ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೊಟ್ಟ ಅಂತ ಹೇಳಿದ್ರೆ, ಸೊ ಈ ಹಿಂದೆ ಮಾಡಿದಂಥ ಏನು ಅಂದರೆ ನಮಗೀಗ ಆಲ್ರೆಡಿ 4 ವೀಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಲಾಗಿದೆ. ಸೊ ಇನ್ನೊಂದು ಮೆಥಡಲ್ಲಿ ಲೆಕ್ಕವನ್ನು ಮಾಡ್ತಾರೆ. ನೀವು ಫಸ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಗ್ಯಾರಂಟಿ ಅನ್ನೋ ಒಂದು ಪದ ಇದೆಯಾ? ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಗ್ಯಾರಂಟಿ ಮೆಥಡಲ್ಲೇ ಕೇಳ್ತಾ ಇದ್ದಾರೆ. ಗ್ಯಾರಂಟಿ ಅನ್ನೋ ಪದ ಇಲ್ವಾ? ಓಕೆ, ಆ ಕ್ವಶನಲ್ಲಿ ಪದ ಇಲ್ಲ ಅಂತ ಹೇಳೋದು ತಲೆಗೆ ಕೆಡಿಸ್ಕೊಳ್ಬೇಡಿ. ಅದು ಮಾಮೂಲಿ ರೆಗ್ಯುಲರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳ್ತಾ ಇದ್ದಾರೆ. ಓಕೆ, ನೋಡೋಣ ಆನ್ಸರ್ ಏನು ಬರ್ತಾ ಹೋಗುತ್ತೆ ಅಂತ ಹೇಳಿ. ಓಕೆ, ಇಟ್ ಈಸ್ ಟೋಟಲ್ ಆನ್ಸರ್. ಓಕೆ, ಏನೇನು ಕೊಟ್ಟಿದ್ದಾರೆ? ನೆಟ್ ಪ್ರಾಫಿಟ್ಟು. ಸೊ ನೆಟ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ. ನೆಕ್ಸ್ಟು ಎಷ್ಟು ಡೆಫಿಸಿಯನ್ಸಿ ಇದೆ, ಡೆಫಿಸಿಯನ್ಸನ್ನು ಮಾಡಿಕೊಟ್ರೆ ಇದು ಆನ್ಸರ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ನೋಟ್ ಬರೀಬೇಕು. ಸೊ ನೋಟನ್ನು ನಾವು ನೋಡ್ತಾ ಹೋಗೋಣ, ಮುಂದಿನ ಸ್ಲೈಡ್ಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ನಾವು ಕ್ವಶನ್ ನೋಡ್ತು ಅಂತ ಹೇಳಿದ್ರೆ, ಸೊ ಟೋಟಲ್ ಪ್ರಾಫಿಟ್ ಎಷ್ಟಿದೆ ಇಲ್ಲಿ? 90,000 ಇದೆ. ಸೊ 90,000 ಸಿಂಪಲು 90,000 3 ಜನ ಪಾರ್ಟ್ನರ್ಗೆ ಅವರ ರೇಷು ಪ್ರಕಾರ ಅಂದರೆ ನ್ಯೂ ರೇಷು ಪ್ರಕಾರ ಹಂಚೋದು ಅಷ್ಟೇ, ಸಿಂಪಲ್ಲು. ಓಕೆ, ನೋಡೋಣ. ಸೊ ಏನಿದೆ ಇಲ್ಲಿ? ಪ್ರಾಫಿಟ್ ಇದೆ. ಎಷ್ಟಿದೆ ಪ್ರಾಫಿಟು? 90,000. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಸ್ಟಾರ್ಟ್ ವಿತ್ ನೆಟ್ ಪ್ರಾಫಿಟ್ ಐದ ನೆಟ್ ಲಾಸ್ ಗೊತ್ತಿರುವಂಥ ವಿಚಾರ. ಓಕೆ, ಸೊ ಇಲ್ಲೆಷ್ಟಿದೆ ನೆಟ್ ಪ್ರಾಫಿಟ್ ಇವಾಗ? ಸೊ ಕ್ವಶನಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ 90,000. ಎಷ್ಟು ಕೊಟ್ಟಿದ್ದಾರೆ ಅಮೌಂಟು? 90,000 ಇದೆ. ಓಕೆ, ಪ್ರಾಫಿಟ್ ಎಷ್ಟಿದೆ? 90,000 ಇದೆ. ಸೊ 90,000 ನಾವೀಗೇನು ಮಾಡಬೇಕು? ಸೊ 90,000 ಟೋಟಲ್ ಪ್ರಾಫಿಟ್ ಇದೆ. 90,000 ನ್ಯೂ ಪ್ರಾಫಿಟ್ ರೇಷಿಯೋ ಪ್ರಕಾರವಾಗಿ ಹಂಚಬೇಕು ಅಷ್ಟೇ. ನ್ಯೂ ಪ್ರಾಫಿಟ್ ರೇಷಿಯೋ ಪ್ರಕಾರ ಹಂಚಬೇಕು. ಸೊ ಎಷ್ಟಿದೆ? 3 + 2 + 3 1 ಸಾರಿ 3 + 2 + 1 ಟೋಟಲ್ ಎಷ್ಟಾಯಿತು? 6. 6ರಲ್ಲಿ 3 ಭಾಗ ಒಬ್ಬನಿಗೆ, 6ರಲ್ಲಿ 2 ಭಾಗ ಒಬ್ಬನಿಗೆ, 6ರಲ್ಲಿ 1 ಭಾಗ ಒಬ್ಬನಿಗೆ ಹಂಚ್ಬೇಕಷ್ಟೇ 90,000ದಲ್ಲಿ. ಓಕೆ, ಡಿಸ್ಟ್ರಿಬ್ಯೂಷನ್ ನೋಡ್ತಾ ಹೋಗೋಣ. ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ನು. ಸೊ ಟೋಟಲ್ ಪ್ರಾಫಿಟ್ 90,000. ಸೊ 90,000 ಇಂಟು 3 / 6 ₹45,000 ಫಾರ್ ಸಚಿನ್. ಓಕೆ, ಸೆಕೆಂಡ್ ಪಾರ್ಟ್ನರ್ ರಾಹುಲ್ ಕ್ಯಾಪಿಟಲ್ ಎಷ್ಟಿದೆ? ಸೊ 90,000 ಇಂಟು 2/6 30,000. ಓಕೆ, ನೆಕ್ಸ್ಟ್ ಧೋನಿ. ಸೊ ಧೋನಿಗೆ ಎಷ್ಟಿದೆ? ಸೊ 90,000 ಇಂಟು 1/6 15,000. ಈಗ ಪಾಯಿಂಟ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಧೋನಿಗೆ ನಾವು ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳಿದ್ದು 25,000. ಆದರೆ ಈಗ ಬಂದಿರೋ ಅಮೌಂಟ್ ಎಷ್ಟಿದೆ ಇಲ್ಲಿ? ಸೊ 15,000 ಇದೆ. ಗ್ಯಾರಂಟಿ ಕೊಟ್ಟಿದ್ದು 25, ಡಿಫ್ರೆನ್ಸ್ ಎಷ್ಟಿದೆ ಈಗ? 10 ಇದೆ. ಸೊ ಅವನಿಗೆ ಸಿಕ್ಕಿರೋದು ನ್ಯೂ ಪ್ರಾಫಿಟ್ ರೇಷಿಯೋ ಪ್ರಕಾರ 15,000. ಆ 10,000 ರೂಪಾಯಿನ ಅಂದರೆ ಆ 10,000 ಪ್ರಾಫಿಟನ್ನು ಸೊ ಏನು ಇಬ್ಬರು ಇದ್ದಾರೆ, ಓಲ್ಡ್ ಪಾರ್ಟ್ನರ್ಸ್ ಇದ್ದಾರೆ, ಅವರಿಂದ ತೆಗೆದು ಇವನು ಕೊಡೋದು ಅಷ್ಟೇ. ಇದೆ ಅಷ್ಟೇ ಲೆಕ್ಕ, ಇನ್ನೇನಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡ್ತು ಅಂತ ಹೇಳಿದ್ರೆ ನೋಟನ್ನು ನೋಡ್ತಾ ಹೋಗೋಣ. ಸೊ ನ್ಯೂ ಪ್ರಾಫಿಟ್ ರೇಷಿಯೋ ಎಷ್ಟಿದೆ? 3:2:1 ಇದೆ. ಓಕೆ, ಸೊ ಅದರ ಪ್ರಕಾರವಾಗಿ ನಾವು ಹಂಚಿತು ಅಂತ ಹೇಳಿದ್ರೆ, ಸೊ ಯಾರಿಗೆ? ಧೋನಿಗೆ 25,000 ರೂಪಾಯಿ ಗ್ಯಾರಂಟಿ ಕೊಟ್ಟಿದ್ದು. ಓಕೆ, ಬಟ್ ಪ್ರಾಫಿಟ್ ರೇಷಿಯೋ ಪ್ರಕಾರವಾಗಿ 15,000 ಬರ್ತಾ ಇದೆ. ಸೊ ಡಿಫಿಸಿಯನ್ಸಿ ಎಷ್ಟಿದೆ? 10,000. ಆ 10,000 ನಾವೇನು ಮಾಡಬೇಕು? ಸೊ ಇವರಿಂದ ರಿಸೀವ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ಈಕ್ವಲಿ ಅಂತ ಮಿಸ್ ಆಗಿದೆ, ಅದನ್ನು ಚೂರು ಚೆಕ್ ಮಾಡ್ಕೊಳ್ಳಿ. ಬಟ್ ಯಾವ ರೇಷಿಯೋ ಪ್ರಕಾರ ಕೊಡಬೇಕು? ಅದನ್ನು 3:2 ಕೊಡಬೇಕು. ಇದೊಂದು ಚೂರು ಮಿಸ್ಟೇಕ್ ಆಗಿದೆ ಅಷ್ಟೇ, ನೋಡ್ಕೊಳ್ಬೇಕು ಅದನ್ನು. ಓಕೆ, ಲೆಕ್ಕ ಸರಿ ಮಾಡಿದ್ದೀನಿ. ಇಲ್ಲಿ ವರ್ಡಲ್ಲಿ ಈಕ್ವಲ್ ಅನ್ನೋ ಪದ ಕೂರಿದೆ ಅಷ್ಟೇ. ಓಕೆ, ಸೊ 3:2 ಹಂಚಬೇಕು. ಸೊ ಹಾಗಾದರೆ 10,000 ಡಿಫಿಸಿಯನ್ಸಿಯನ್ನು ನಾವು ಸಚಿನಿಂದ ತೊಗೊಳ್ಬೇಕು. ಎಷ್ಟು ತೊಗೊಳ್ಬೇಕು? 10,000 ಇಂಟು 3/5 ಅವ್ರ ಓಲ್ಡ್ ರೇಷಿಯೋ ಪ್ರಕಾರ. ಓಕೆ, 6,000 ಸಚಿನ್ ಕೊಡ್ತಾ ಹೋಗ್ತಾನೆ. ಓಕೆ, ರಾಹುಲ್ ಶೇರ್ ಇನ್ ಡಿಫಿಸಿಯನ್ಸಿ. ಸೊ 10,000 ಇಂಟು 2/5 ಈಸ್ ಈಕ್ವಲ್ ಟು 4,000. ಓಕೆ, ಸೊ ವೆರಿ ಸಿಂಪಲ್. ಸೊ ಎಷ್ಟಿತ್ತು ಗ್ಯಾರಂಟಿ? 25,000. ಓಕೆ, ಬಂದಿರೋದು ಎಷ್ಟು ಇವಾಗ? 15,000. ಇನ್ನೂ ಡಿಫ್ರೆನ್ಸ್ ಎಷ್ಟಿದೆ? 10,000. 10,000 ರೂಪಾಯಲ್ಲಿ 6,000 ರೂಪಾಯಿನ ಸಚಿನಿಂದ ರಿಕವರಿ ಮಾಡ್ಕೊಳ್ತೀವಿ. ನೆಕ್ಸ್ಟ್ ರಾಹುಲಿಂದ 4,000 ರಿಕವರಿ ಮಾಡ್ಕೊಳ್ತೀವಿ. ಒಟ್ಟು
10,000 ಸೇರಿಸಿ ಟೋಟಲ್ ಏನು ಮಾಡ್ತಾ ಹೋಗ್ತೀವಿ, 25,000 ರೂಪಾಯಿಯನ್ನು ಧೋನಿಗೆ ಕೊಡ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಅಕೌಂಟಲ್ಲಿ ಪ್ರೆಸೆಂಟೇಷನ್ ನೋಡ್ತು ಅಂತ ಹೇಳಿದ್ರೆ, ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಸಚಿನ್ ಕ್ಯಾಪಿಟಲ್ ಅಕೌಂಟ್. ಸೊ 90,000 ಇಂಟು 1/6 is equal to 45,000 ಲೆಸ್ ಡಿಫಿಸಿಯನ್ಸಿ. ಓಕೆ, ಲೆಸ್ ಶೇರಿಂಗ್ ಡಿಫಿಸಿಯನ್ಸಿ. ಎಷ್ಟು ಕೊರತೆ ರಿಕವರಿ ಮಾಡ್ಕೊಳ್ತಾ ಇದ್ದೀವಿ, 10,000ದಲ್ಲಿ ಟೋಟಲ್ ಇದು ಡಿಫಿಸಿಯನ್ಸಿಲಿ. ಸೊ 10,000 ಇಂಟು 3/5 is equal to 6,000. ಸೊ ಟೋಟಲ್ 39,000. ಅಂದರೆ 45,000 ರೂಪಾಯಿಲಿ 6,000 ರೂಪಾಯಿನ ಕಳ್ಕೊಂಡು, ಸೊ ಎಷ್ಟು ಕೊಡಬೇಕು ಸಚಿನ್ಗೆ, 39,000 ರೂಪಾಯಿ ಕೊಡಬೇಕು, 39,000 ಕೊಡಬೇಕು. ಓಕೆ, ನೆಕ್ಸ್ಟ್ ಸೇಮ್ ಅದೇ ನೆಕ್ಸ್ಟ್ ಪಾರ್ಟ್ನರು ಎಷ್ಟಿದೆ, ರಾಹುಲ್. ಸೊ ರಾಹುಲ್ಗೆ ಎಷ್ಟು, ರಾಹುಲ್ 4,000 ಅಮೌಂಟನ್ನು ರಿಕವರಿ ಮಾಡ್ಕೊಳ್ಬೇಕು. ಓಕೆ, ಸೊ ಟೋಟಲ್ ಎಷ್ಟಿದೆ ಡಿಫಿಸಿಯನ್ಸಿ, 10,000 ಇದೆ. ಸೊ ಅವರ ಓಲ್ಡ್ ರೇಷಿಯೋ ಎಷ್ಟಿದೆ, 2/5 ಇಂಟು 2/5 is equal to 4,000. ಸೊ ನ್ಯೂ ಪ್ರಾಫಿಟ್ ರೇಷಿಯೋ ಪ್ರಕಾರವಾಗಿ 30,000 ಪ್ರಾಫಿಟ್ ಬಂದಿತ್ತು. ಆ 30,000ಅಲ್ಲಿ ಸೊ ಡಿಫಿಸಿಯನ್ಸನ್ನ ಲೆಸ್ ಮಾಡ್ಕೊಳ್ತು 4,000 ಅಂತ ಹೇಳಿದ್ರೆ, ಸೊ 26,000 ಬರ್ತಾ ಹೋಗುತ್ತೆ. ಓಕೆ, ಸೊ ಲಾಸ್ಟ್ ಒನ್ನು ಧೋನಿದು ನ್ಯೂ ಪ್ರಾಫಿಟ್ ರೇಷಿಯೋ ಪ್ರಕಾರವಾಗಿ ಈಗ ಎಷ್ಟು ಸಿಕ್ಕಿದೆ, 15,000. ಓಕೆ, ಗ್ಯಾರಂಟಿ ಕೊಟ್ಟಿದೆ ಎಷ್ಟು, 25,000. ಸೊ ಡಿಫ್ರೆನ್ಸ್ ಎಷ್ಟು, 10,000. ಸೊ 6,000ನ್ನು ಸಚಿನಿಂದ ರಿಕವರಿ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟು ರಾಹುಲಿಂದ 4,000 ರಿಕವರಿ ಮಾಡ್ಕೊಳ್ತೀವಿ. ಸೊ ಅದನ್ನೆರಡನ್ನು ಆ್ಯಡ್ ಅಪ್ ಮಾಡಿ, ಸೊ ಯಾರಿಗೂ ಕೊಡಬೇಕಾಗ ನಾವು, ಸೊ ಡೆಫಿಸಿಯನ್ಸಿ ರಿಸೀವ್ಡ್ ಫ್ರಮ್ ದಿ ಸಚಿನ್ ಆ್ಯಂಡ್ ರಾಹುಲ್ 6,000, 4,000, ಟೋಟಲ್ 25,000. ಸೊ ಇವೆರಡನ್ನೂ ಸಹ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡು ಟೋಟಲ್ ಮಾಡಿದಾಗ ನಮಗೆ 90,000 ಬರುತ್ತೆ. ಸೊ ಟೋಟಲಾಗಿ 39,000 ಸಚಿನ್ ಕ್ಯಾಪಿಟಲ್, ರಾಹುಲ್ ಕ್ಯಾಪಿಟಲ್ 26,000. ಸೊ ನೆಕ್ಸ್ಟ್ ಅದಾದಮೇಲೆ ಧೋನಿ ಟೋಟಲು ಎಷ್ಟು ಕೊಡ್ತಾಯಿದ್ದೀವಿ ಪ್ರಾಫಿಟ್ಟು, 25,000. ಓಕೆ, ಸೊ 39,000, 26,000, 39,000, ಟೋಟಲ್ 90,000. ಸೊ ಇದಿಷ್ಟು ಈ ಪ್ರಾಬ್ಲಮ್ಗೆ ಇರುವಂಥ ಉತ್ತರ, ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರುವಂಥ ನೋಟು. ಓಕೆ, ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಹೆಚ್ಚಿನ ಮಾಹಿತಿಯನ್ನು ನೀವು ಉಪನ್ಯಾಸಕರ ಜೊತೆ ಚರ್ಚೆ ಮಾಡಿ, ಸೊ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು 10 ಅಥವಾ 15 ನಿಮಿಷದ ಪ್ರಶ್ನೆ ಸೊ ನಿಮಗೆ 6 ಅಂಕವನ್ನು ಸುಲಭವಾಗಿ ಗಳಿಸ್ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.